ಎಷ್ಟು ಬನ್ನಿ ಈ ಕಾಲ್ ಇಟ್ಕೊಳ್ಳಮ್ಮ ಇಲ್ಲಿ ಕಾಲ್ ಮಾಡಿ ಕೊಡು ಕೈ ಕೊಡು ಆಗ್ತಾ ಇದೆ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೂರ್ಯ ಸಂಗೀತ ಡೈರೀಸ್. ನಾವಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಮನೆ ಬಿಡೋ ಹೊತ್ತಿಗೆ 7 ಗಂಟೆ ಆಗಿತ್ತು. ಅಲ್ಲಿಂದ ಹೊರಟು ಬಿಡ್ದು ಇಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೊರಟಿದ್ದೀವಿ. ಸೆಟಪ್ಪು ಎಲ್ಲ ಹೇರ್ಸ್ಗೆ ಎಲ್ಲ ಹೋಯ್ತಾ ಅಲ್ಲಿ ತೋರಿಸಿಲ್ಲಿ ನೀಟಾಗಿ ನೋಡಿ ಆಯ್ತಾ ಹೋಗೈತಾ ಅದು ಸ್ಪೆಕ್ಸ್ ತೆಗಿ. ಇದೆಷ್ಟು ಕಾಣಲ್ವಾ? ಸ್ಪೆಕ್ಸ್ ಸ್ಪೆಕ್ಸ್ ಹಾಕೊಡ್ಲೇಬೇಕು. ಇದೆಷ್ಟು? ಈಗಲೂ ಹೋಗ್ಬಿಟ್ಟಿದೆ ನೋಡಿ ಗೈಸ್, ಇವರು ಬರೀ ಮಾತಾಡ್ತಾರೆ. ತಿಂದ್ರ ಎಲ್ಲಾರು? ಆಮೇಲೆ ನಿಮ್ ಕಡೆ ಯಾವ್ದು, ಇವ್ರ ಕಡೆ ಯಾವ್ದು? ಯಾರ್ಯಾರು ತಿಂದಿದ್ ನಾನ್ ವೆಜ್ ಅಂತ ಹೇಳ್ತಿರೋದು? ಎಲ್ಲ ತಿಂದ್ರ? ಯಾರು ಮಾಡಿಲ್ಲ ಸಂಕ್ರಾಂತಿಗೆ. ಹೌದಾ? ಏನು ಆಂಧ್ರ ಸೈಡ್ ಇರೋರು ಕೇಳ್ಬೇಕಪ್ಪ. ಆಂಧ್ರ ಸೈಡ್ ಹೋಗ್ತೀವಮ್ಮ, ಆಂಧ್ರದವ್ರಲ್ಲ ನಾವು. ಚಾನ್ಸ್ ಒಂದು ಆಡಕ್ಕಲ್ಲ ಏನಿಲ್ಲ ಮಾತಾಡ್ತಾರೆ ಇರ್ತಾರೆ. ವೈಟ್ ನೋಡಿ ಗೈಸ್, ಇಲ್ಲಿ ವೈಟ್ ಲೋಟಸ್ ಕಾಣಿಸ್ತಾ ಇತ್ತು. ಅದನ್ನ ಝೂಮ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಅಷ್ಟು ನೀಟಾಗಿ ಝೂಮ್ ಮಾಡಿ ತೋರ್ಸಕ್ಕಾಗಿಲ್ಲ. ಸಖತ್ತಾಗಿ ಕಾಣಿಸ್ತಾ ಇತ್ತು ಅದು ವೈಟ್ ಕಲರಲ್ಲಿ. ಅದನ್ನೇ ಮಾತಾಡ್ಕೊಂಡು ಬಿಡ್ತಿದ್ರು. ಈ ಟೆಂಪಲ್ಗೆ ಹೋಗುವಾಗ ಪ್ರತಿ ಸಲನೂ ಆ ಕಡೆ ಈ ಕಡೆ ಇರುತ್ತಲ್ಲ, ಆ ಗ್ರೀನರಿ ನೋಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ. ಎಲ್ಲ ಟ್ರಾವೆಲ್ ಮಾಡಿಕೊಂಡು ಫೈನಲಿ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇದು ತಾಳ್ಬೆಟ್ಟ ಅಂತ. ಈ ದೇವಸ್ಥಾನಕ್ಕೆ ನಾವು ಸುಮಾರು ನನಗೆ ಲೈಕ್ 11 ಇಯರ್ಸ್ ಇದ್ದಾಗಿಂದನೂ ನಾವು ಎವ್ರಿ ಇಯರು ಅಟ್ಲೀಸ್ಟ್ ಒಂದು ಸಲ ಹೋಗ್ತೀವಿ ಈ ದೇವಸ್ಥಾನಕ್ಕೆ. ಮತ್ತು ಇಲ್ಲಿ ನಿಲ್ಲಿಸಿ, ತಾಳ್ಬೆಟ್ಟ ಅಂತ ಏನಿದೆ ಅಲ್ಲಿ ನಿಲ್ಲಿಸಿ ನಾವು ಕೈಕಾಲೆಲ್ಲ ತೊಳ್ಕೊಂಡು ಮತ್ತು ಧೂಪ ಅಂತ ಸಿಗುತ್ತೆ ಗೈಸ್, ಅದನ್ನು ಅಲ್ಲಿ ಹಾಕಿ ಬೇಡ್ಕೊಂಡು ಅದು 7 ಬೆಟ್ಟ ಅಂತ ಏನು ಅಂತಾರೆ ಅದನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡೋದು ಅನ್ನೋ ರೂಢಿ ಇಲ್ಲಿದೆ. ಪ್ರತಿ ಸಲನೂ ಅದನ್ನು ಮಾಡ್ತೀವಿ ನಾವು. ನಾಮ ಎಲ್ಲ ಇಟ್ಕೊಂಡು ತೆಂಗಿನಕಾಯಿ ಎಲ್ಲ ಹೊಡೆದು ಯಾರು ಚಿಕ್ಕ ವಯಸ್ಸಲ್ಲೆಲ್ಲ ನಾನು ನನ್ನ ತಮ್ಮನ ಕಾಂಪಿಟೇಷನ್ ಯಾರು ಚೆನ್ನಾಗಿ ಹೊಡಿತಾರೆ ತೆಂಗಿನಕಾಯಿ ಅಂತೆಲ್ಲ ನೋಡಿ ಸೂರ್ಯ ಅವ್ರಿಗೂ ಇಡ್ಸಿದ್ದೀನಿ ಸಲ. ಅಲ್ಲಿಂದ ಒಂದಷ್ಟು ಫೋಟೋಸ್ ಎಲ್ಲ ಹಿಡ್ಕೊಂಡು ಧೂಪ ಎಲ್ಲ ಹಾಕಿ ಬೇಡ್ಕೊಂಡು ಹೊರಟ್ವಿ ಗೈಸ್. ಮೇಲೆ ಕಾರು ಹಾಕಿ ಮೇಲೆ ಓಡೋಣ ಅಂತ ಹೊರಟಿದ್ವಿ. ಒಂದಷ್ಟು ಫೋಟೋಸು ಎಲ್ಲ ತಕ್ಕೊಂಡ್ವಿ. ಬಿಸಿಲಿತ್ತು, ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಫುಲ್ಲು ಕಾಲೆಲ್ಲ ಸುಡ್ತಾ ಇತ್ತು. ಹಂಗೂ 1-2 ಫೋಟೋಸ್ನ ತಕ್ಕೊಂಡ್ವಿ. ನಮ್ಮ ಯಜಮಾನ್ರ ಜೊತೆನೂ ಒಂದು ಸೆಲ್ಫಿ ಹಿಡ್ಕೊಂಡು ಮಾತು ನೋಡಿದೆ, ಅದು ಅನ್ಫಾರ್ಚುನೇಟ್ಲಿ ವೀಡಿಯೋನೇ ಆಯಿತು. ಅಲ್ಲಿಂದ ಹೊರಟ್ವಿ ಗೈಸ್. ಟೆಂಪಲ್ ರೀಚ್ ಆಗಿ ನಮ್ಮ ಡ್ಯಾಡಿಗೆ ಹುಷಾರಿರಲಿಲ್ಲ, ಹಾಗಾಗಿ ಇವಾಗ ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಗಾಡಿ ಇತ್ತು, ತುಂಬ ದೂರ ಇದೆ ನಡೆಯೋಕ್ಕೆ. ಪಾರ್ಕಿಂಗಿಂದ ದೇವಸ್ಥಾನದವರೆಗೂ ನಡೆಯೋಕ್ಕೆ ಸ್ವಲ್ಪ ದೂರನೇ ಇದೆ. ಅವ್ರಿಗೆ ನಡೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತು ಸೂರ್ಯ ಅವ್ರ ಜೊತೆನೇ ಅದೇ ನೆಪದಲ್ಲಿ ಗಾಡೀಲೇ ಬಂದ್ವಿ. ಸೊ ಅವ್ರಿಗೆ ಸ್ಪೆಷಲ್ ಎಂಟ್ರಿ ಇತ್ತು. ನಾವು ಒಳಗಡೆ ಸ್ಪೆಷಲ್ಲಾಗಿ ಎಂಟ್ರಿ ಕೊಟ್ವಿ. ಯಾವುದು ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋ ಥರ ಏನಾಗಿಲ್ಲ. ಅಮ್ಮ ಮತ್ತು ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ಮಾದು ಎಲ್ಲರೂ ಕ್ಯೂ ಅಲ್ಲೇ ನಿಂತ್ಕೊಂಡು ಬಂದರು. ಅವ್ರಿಗೆ ಸ್ವಲ್ಪ ಟೈಮ್ ಆಯಿತು.
ಇಲ್ಲಿ ನೋಡಿ, ಇದು ಯಾವಾಗಲೂ ಈ ಥರ ಇಟ್ಟಿರ್ತಾರೆ ವಿಗ್ರಹನ, ತೇರು ಎಳಿತಾನೆ ಇರ್ತಾರೆ ಗೈಸ್. ಪ್ರತಿ ಸಲನೂ ನೋಡಿರ್ತೀನಿ ನಾನು. ಇಲ್ಲಿ ವಿಶೇಷ ಏನು ಅಂತಂದರೆ ಕಳಸದಾರಿ. ಇದೆಲ್ಲ ನೀನು ತೋರಿಸ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಈಗ ಮಾದೇಶ್ವರ ಬೆಟ್ಟ, ಒಂದು ಗರ್ಭಗುಡಿ. ಬನ್ನಿ. ನೋಡಿ, ಇಲ್ಲೊಂದು ಚಿಕ್ಕದಾಗ ವಿಗ್ರಹ ಇಟ್ಟಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ನೋಡಿ, 4 ಸೈಡು ಗೋಪುರ ಕಾಣಿಸುತ್ತೆ ಅಲ್ಲಿಂದ. 2 ಚಿಕ್ಕದು, 2 ದೊಡ್ಡದು. ಮೇನ್ ನಂದಿ ಕಾಣಿಸ್ತಾ ಇದೆಯಲ್ಲ, ಅದು ಅದ್ರಲ್ಲಿ ಕಾಸೆಲ್ಲ ಅಂಟಿಸಿರ್ತಾರೆ. ಏನಾದ್ರು ಬೇಡ್ಕೊಂಡು ಅದನ್ನ ಕಾಸನ್ನ ಅಲ್ಲಿ ಬೆಣ್ಣೆಯಲ್ಲಿ ಅಂಟಿಸ್ತಾರೆ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿನ ಕಥೆದು ಸ್ವಲ್ಪ ವಿಜುವಲ್ಸ್ ಅಲ್ಲಿ ಇಲ್ಲಿ ಬಿಡಿಸಿ ತೋರಿಸಿದ್ದಾರೆ. ದರ್ಶನ ಎಲ್ಲ ಮುಗಿಸಿ ಹೋಗಿ ಊಟ ಮಾಡ್ಕೊಂಡ್ವಿ ಅಲ್ಲಿಂದ. ಮತ್ತು ಅಲ್ಲಿಂದ ಊಟ ಮಾಡ್ಕೊಂಡೆಲ್ಲ ಹೊರಟು ಈ ಥರ ವಿಗ್ರಹ ಹೊಸ್ದಾಗಿ ಮಾಡಿದ್ದಾರೆ. ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ನಾವು ಟಿ ನರಸೀಪುರಕ್ಕೆ ಬಂದ್ವಿ. ಅಲ್ಲಿ ಬೋಟಿಂಗ್ ಇತ್ತು, ಅಂದರೆ ತೆಪ್ಪದಲ್ಲಿ ಹೋಗೋವಂಥದ್ದು. ಸೊ ಅಲ್ಲಿ ಆರಾಮಾಗಿ ಬರ್ಬೋದು. ಹಾ, ಕೈ ಕೊಟ್ಕೊಂತೀರಾ? ನಾನು ವಿಡಿಯೋ ಹಿಡಿತೀನಿ. ಅಣ್ಣ, ನಿಮ್ಗೆ ಈಜು ಬರುತ್ತಲ್ಲ? ಬನ್ನಿ. ಜೋಶ್ ನಿಮ್ ಕಲ್ಲ ಹಾಕಿರೋದು. ಆರಾಮಾಗಿ ಸಿಗುತ್ತೆ. ಫ್ರೆಂಡ್ಸ್, ಹಾಯ್ ಹೇಳಿ ಫ್ರೆಂಡ್ಸ್. ಹಾಯ್ ಗೈಸ್, ನೋಡಿ ಇದು ಟಿ ನರಸೀಪುರ ಹೊಳೆ. ಹೊಳೆನಾ? ನಾವು ತೆಪ್ಪ, ಕೈಂಡ್ ಆಫ್ ತೆಪ್ಪ, ಬಟ್ ತೆಪ್ಪ ಅಲ್ಲ, ಕಬ್ಬಳದು ಹೋಗ್ತಿದೀವಿ. ಭಯ ಆಗ್ತಿದೆ ಎಲ್ರಿಗೂ. ತ್ರಿವೇಣಿ ಸಂಗಮ ಇದೆ ಅಂತ ಹೇಳು. ತ್ರಿವೇಣಿ ಸಂಗಮ ಐತಂತೆ, ಅವರೇ ನೋಡಿಲ್ಲ, ಸುಳ್ಳೆ ಹೌದಾ? ಚೆನ್ನಾಗಿದೆ ಗೈಸ್. ಹಾಯ್ ಮಾಡ್ರಿ ಎಲ್ಲಾರು ಒಂದ್ಸಲ. ಮಾಡ್ರಿ ಅಲ್ಲ, ನಾಳೆ ಬರ್ತೀರಾ? ನೀರಲ್ಲಿ ಹೋಗುವಾಗ ಒಬ್ಬರ ಮೇಲೊಬ್ಬರು ನೀರು ಹಾಕ್ಕೊಂಡು ನಕ್ಕೊಂಡು ಖುಷಿಯಾಗಿ ಈ ಥರ ಫ್ಯಾಮ್ಲಿ ಜೊತೆ ಆವಾಗ ಆಚೆ ಹೋಗೋದು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಟ್ಟಿಗೆ. ನೋಡಿ, ನೀರೆಲ್ಲ ಹಾಕ್ಕೊಂಡು ಒಬ್ರಿಗೊಬ್ರು ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಈ ಗರುಡಗಂಬ ಏನಿದೆ, ಇದು ತುಂಬ ಹಳೆ ಕಾಲದ ಗರುಡಗಂಬ ಅಂತೆ. ಸೊ ಅಲ್ಲಿ ಇದು ಏನೋ ವಿಶೇಷತೆ ಇದೆ. ಸೊ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ.
ಒಟ್ನಲ್ಲಿ ಶಿವನ್ ತಲೆ ಮೇಲೆ ನೀರು ಬತ್ತೇನೆ ಇರ್ತದೆ. ಅಗಸ್ತೇಶ್ವರ ಅದನ್ನೇ ನೀವು ಕೈ ಕೊಟ್ಟು ಇಲ್ಲಿ ನೋಡಿ ಅಮ್ಮ ಅದು ಅಲ್ಲಿ ಏನಿದೆ ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೊತಿದ್ದಾರೆ. ಅಲ್ಲಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳೋದ್ರಿಂದ ಏನಾದರೂ ದೋಷ ಇದ್ದರೆ ಪರಿಹಾರ ಆಗುತ್ತೆ ಅಂತ. ಸೊ ಅಲ್ಲಿಂದನೂ ಹೊರಟ್ವಿ ಗೈಸ್, ಎಲ್ಲ ಮುಗಿಸ್ಕೊಂಡು. ಸೊ ಆನ್ ದಿ ವೇ ಮೈಸೂರಿಗೆ ಹೋಗೋಣ ಅಂತೇಳಿ ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಣ ಅಂತ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನನಗೆ ಅದೊಂದು ಹೇರ್ ಬ್ಯಾಂಡ್ ಇಷ್ಟ ಆಗಿತ್ತು ಲೈಟಿಂಗ್ಸ್ದು. ಸೊ ಅದನ್ನು ನಮ್ಮ ಮತ್ತೆ ಕೊಡಿಸಿದ್ರು, ಅದನ್ನು ಹಾಕ್ಕೊಂಡು ಈ ಥರ ಆಡ್ತಿದ್ದೀನಿ. ಆಗ್ತಾ ಇದೆ ಎಲ್ಲ ಮುಗಿಸ್ಕೊಂಡು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದಿನ ಪೂರ್ತಿ ಫ್ಯಾಮಿಲಿ ಜೊತೆ ಇದ್ದು ಮನೆಗೆ ಹೊಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.